ಹಾಯ್ ಫ್ರೆಂಡ್ಸ್, ನೋಡಿ ವೆಲ್ಕಮ್ ಟು ಅಕಲಿಗರ ಕಿಚನ್ ಬ್ಲಾಗ್. ನೋಡಿ ಇವತ್ತು ಪ್ಲ್ಯಾಂಟಿಂಗ್ ತೋರಿಸ್ತಿದ್ದೀನಿ. ನೋಡಿ ಹಾಲು ಸೊಪ್ಪು ಚೆನ್ನಾಗಿ ಬಂದಿದೆ. ಇಲ್ಲಿ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಿಮಗೆ ಈರುಳ್ಳಿ ಹೂವು ಅಂತ. ಇಲ್ಲಿ ನೋಡಿ ಇದು ತುಂಬ ದೊಡ್ಡದಾಗಿ ಬೆಳೆದಿದೆ. ಈಗ ನಾನು ಇದು ಮೊನ್ನೆ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಹಾಲು ಸೊಪ್ಪು ನೋಡಿ ಮತ್ತೆ ಅದು ಅದರಲ್ಲೇ ಮತ್ತೆ ಬೆಳೀತಾ ಇದೆ. ಅಲ್ಲಲ್ಲೇ ಒಂದೊಂದು ಮೆಂತ್ಯ ಕಾಳಿಂದನೂ ಇದೆ. ನೋಡಿ ಸೂಪರಾಗಿ ಬಂದಿದೆ ಎಲ್ಲ. ವಾವ್ ನೋಡಿ ಇಲ್ಲಿ ಇದು ಸಣ್ಣ ಈರುಳ್ಳಿ ಅದನ್ನು ಇಕ್ಕಿದೆ, ಅದು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿದೆ. ಇದು ಒಂದು ಎರಡೆರಡು ಇಕ್ಕಿದ್ದು, ಒಂದೊಂದು ಇಕ್ಕಿದ್ದು ಒಂದು 3 ಪಾಟಲ್ಲಿ. ನೋಡಿ ಇದು ಸಣ್ಣ ಈರುಳ್ಳಿ. ಇದು ಚೆನ್ನಾಗಿ ಡ್ರೈ ಆಗಿಬಿಟ್ರೆ ಆವಾಗ ಅದು ಫುಲ್ ಆಗಿದೆ ಅಂತ ನಾವು ಕಿತ್ಕೋಬೋದು. ಇದನ್ನು ಟೈಮ್ ಇಳಿಯತ್ತೆ. ಇದು 3 ತಿಂಗಳ ಮೇಲೆ ಇಳಿಯತ್ತೆ ಅದು ಬರೋದಕ್ಕೆ. ಇದು ಅಷ್ಟೇ ನೋಡಿ, ಇದರಲ್ಲಿ ಎಲ್ಲದರಲ್ಲೂ ಒಂದು 4 ಇಕ್ಕಿದೆ, ಒಂದೊಂದು ಚಿಕ್ಕ ಚಿಕ್ಕದು. ನೋಡಿ ಚೆನ್ನಾಗಿ ಬಂದಿದೆ ಇಲ್ಲೂ ಅಷ್ಟೇ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮೊನ್ನೆ ಇಟ್ಟು ಇದು ಇನ್ನೇನು 1 ತಿಂಗಳಾಯಿತು, ಇನ್ನೂ 1-2 ತಿಂಗಳು ಹೋಗಬೇಕು. ನೋಡಿ ಇಲ್ಲಿ ಸ್ವಲ್ಪ ಬ್ರೌನಿಷ್ ಆಗಿದೆ. ಇದು ಇನ್ನೂ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ, ಆಗಿಬಿಡುತ್ತೆ ಅದು. ನೋಡಿ ಈ ಥರ ಇನ್ನೂ ಎಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ರೆ ಆಮೇಲೆ ಇದನ್ನು ಕಿತ್ಕೋಬೋದು. ಸಣ್ಣ ಈರುಳ್ಳಿ ಇಕ್ಕಿದೆ, 3 ಮಂತ್ಸ್ ಆಗುತ್ತೆ ಅದು ಫುಲ್ ಕಂಪ್ಲೀಟ್ ಆಗೋದಕ್ಕೆ. ಅದಷ್ಟು ನೋಡಿ ಫ್ರೆಂಡ್ಸ್, ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ, ಬೀಜ ಹಾಕ್ದಾಗ ತೋರಿಸಿದ್ದೆ, ಪುಟ್ಟದಾಗಿ ಬಂದಿತ್ತು. ಈಗ ನೋಡಿ ನಾನು 15 ಡೇಸ್ ಬ್ಯಾಕ್ ತೋರಿಸಿದ್ದು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಬೆಳೆಯೋದಕ್ಕೆ. ಇದು ಇನ್ನೊಂದು ಏನು ಗೊತ್ತಾ ನಿಮಗೆ, ಇದರ ಸ್ಪೆಷಾಲಿಟಿ ಕೊತ್ತಂಬರಿ ಸೊಪ್ಪು. ನಾವು ಇದನ್ನು ಮುಟ್ತಾ ಇದ್ರೆ ಎಲ್ಲ ನಮ್ಗೆ ಅದರ ಸ್ಮೆಲ್ಲೇ ಗೊತ್ತಾಗೋದಿಲ್ಲ. ಅದನ್ನು ಕಿತ್ತು ನೋಡಿರಿ, ನಾವು ಹಾಕಿರ್ತೀವಿ ಈ ಪಾಟಿಂದ, ನಾವು ಕಿತ್ತು ನೋಡಿದಾಗ ಅದ್ರ ಘಮ ಗೊತ್ತಾಗುತ್ತೆ. ಬಟ್ ಮುಟ್ಟಿದ್ರೆಲ್ಲ ಅದ್ರ ಘಮ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ನೀವು ಬೇಕಾದನ್ನು ಟ್ರೈ ಮಾಡಿ ನೋಡಿ. ಅದ್ರ ಸ್ಪೆಷಲ್ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಇಲ್ಲಿ ಬಂದಾಗ ಅದು ಸ್ಮೆಲ್ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಕಿತ್ತಿದ್ರೇ ಅದ್ರ ಸುವಾಸನೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಎಷ್ಟು ಸ್ಪೆಷಲ್ ಅಲ್ವಾ ಅದು. ಐ ಲೈಕ್ ದಟ್. ಮತ್ತು ಇಲ್ಲಿ ನೋಡಿ ಇದು ಮೆಂತ್ಯ ಸೊಪ್ಪು. ಇದು ಲಾಸ್ಟ್ ಟೈಮ್ ತೋರಿಸಿದಾಗ ಇದು ಅಷ್ಟೇ ಒಂಚೂರು ದೊಡ್ಡದಿತ್ತು ಅಷ್ಟೇ ಆವಾಗ. ಇವಾಗ ಚೆನ್ನಾಗಿ ಬೆಳೆದಿದೆ ನೋಡಿ. ನಾನು ಆಲ್ರೆಡಿ ಇಲ್ಲಿ ಒಂಚೂರು ಕಿತ್ಕೊಂಡಿದ್ದೆ ಮೊನ್ನೆ, ಇನ್ನು ಮಿಕ್ಕಿದೆಲ್ಲ ಹಂಗೆ ಇದೆ. ಇಲ್ಲಿ ಇನ್ನೊಂದು ಪಾಟಲ್ಲಿ ಇಕ್ಕಿದ್ದೀನಿ. ಇದು ಇನ್ನೊಂದು ಪಾಟಲ್ಲಿ ಚಿಕ್ಕದ ಪಾಟ್ ಇದು. ಇದರಲ್ಲೂ ಚೆನ್ನಾಗಿ ಬೆಳೆದಿದೆ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ನೋಡಿ ಇದು ಕೊತ್ತಂಬರಿ ಸೊಪ್ಪು. ನೋಡಿ ಇದು ಆಯಿತು 1 ತಿಂಗಳು ಆಯಿತು ಹಾಕಿ. ಇದು ಇನ್ನೂ ಸ್ವಲ್ಪ ಟೈಮ್ ತೊಗೊಳತ್ತೆ ದೊಡ್ಡದು ಬೆಳಿಬೇಕಾದ್ರೆ. ಬಟ್ ಮೆಂತ್ಯ ಸೊಪ್ಪು ಮಾತ್ರ ಬೇಗ ಬಂದುಬಿಟ್ಟಿದೆ ನೋಡಿ. ಇದು ಒಂದು ಪಾಟ್ ಆಗಿದ ತಕ್ಷಣ ಇನ್ನೊಂದು ಪಾಟಿಗೆ ಹಾಕೋತಾ ಇದ್ದರೆ 20 ಡೇಸ್ಗೆಲ್ಲ 15-20 ಡೇಸ್ಗೆಲ್ಲ ನಮಗೆ ಮೆಂತ್ಯ ಸೊಪ್ಪು ಬೆಳೆಯುತ್ತೆ. ನಾವು ಯೂಸ್ ಮಾಡ್ಕೋಬೋದು ಆರಾಮಾಗಿ ಮನೇಲಿ ಅಲ್ವಾ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್.